ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮನೆಯೊಂದು ಮೂರಲ್ಲ ನಾಲ್ಕೈದು ಬಾಗಿಲು. ರಾಜ್ಯದಲ್ಲಿ ಕಮಲ ಪಡೆ ಸ್ಥಿತಿ ಅಯೋಮಯ. ಕೈಕಟ್ಟಿ ಸುಮ್ಮನಾದ ವರಿಷ್ಠರು. ನೋಡಿ, ರಾಜ್ಯ ಬಿಜೆಪಿ ಇದೀಗ ಒಡೆದ ಮನೆಯಾಗಿದೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತ ಮತ್ತಷ್ಟು ತೀವ್ರಗೊಂಡಿದೆ. ಒಬ್ಬರನ್ನ ನೋಡಿದ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಕುರಿತಾದ DV ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಸದ್ಯದ ಪರಿಸ್ಥಿತಿಗೆ ಹಿಡಿದ ಕೈಕನ್ನಿಯಾಗಿದೆ. ಇದನ್ನೆಲ್ಲ ಸರಿಪಡಿಸಬೇಕಾದಂತಹ ವರಿಷ್ಠರು ಮಾತ್ರ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದೆ ಸುಮ್ಮನಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೆ ಅನ್ನುವ ಕುತೂಹಲದಲ್ಲಿ ಪಕ್ಷದ ಕಾರ್ಯಕರ್ತರಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಲಿದೆ ಅನ್ನುವ ನಿರೀಕ್ಷೆ ಪದೇ ಪದೇ ಹುಸಿಯಾಗ್ತಾನೆ ಇದೆ. ಮನೆಯೊಂದು ಮೂರು ಬಾಗಿಲು ಅನ್ನುವ ಗಾದೆ ಮಾತು ಬಿಜೆಪಿ ಪಾಲಿಗೆ ಸುಳ್ಳಾಗಿದೆ. ಇಲ್ಲಿ ಮನೆಯೊಂದು ನಾಲ್ಕೈದು ಬಾಗಿಲು ಎಂಬಂತಾಗಿದೆ. ಪಕ್ಷದ ನಾಯಕರ ನಡುವೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗಲ್ಲ ಅನ್ನುವ ಪರಿಸ್ಥಿತಿ ಇದೆ. ಇದನ್ನೆಲ್ಲ ಸರಿಪಡಿಸಬೇಕಾದ ವರಿಷ್ಠರು ನಮ್ಮಿಂದ ಆಗಲ್ಲಪ್ಪ ಅಂತ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಬಿಜೆಪಿ ವಿಪಕ್ಷವಾಗಿ ಇದ್ದು ಇಲ್ಲದಂತಾಗಿದೆ. ನೋಡಿ, ಈ ಬಿಜೆಪಿಯಲ್ಲಿ ಒಂದಲ್ಲ ಎರಡಲ್ಲ ಬದಲಾಗಿ ನಾಲ್ಕೈದು ಬಣಗಳು ಇದೆ. ಈ ಪೈಕಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬಣ, ವಿಪಕ್ಷ ನಾಯಕ R ಅಶೋಕ್ ಅವರ ಬಣ, ಹೈಕಮಾಂಡ್ ನಾಯಕರನ್ನ ಒಪ್ಪುವ ಹಾಗೆ ಅವರ ಸೂಚನೆಯಂತೆ ನಡೆಯುವ ಮತ್ತೊಂದು ಬಣ ಇದೆ. ಅಷ್ಟೇ ಅಲ್ಲ ಕಣ್ರಿ, ರೆಬಲ್ಸ್ ಆಗಿ ಗುರುತಿಸಿಕೊಂಡಿರುವಂತಹ ಬಣವು ಇಲ್ಲಿದೆ. ಇದೆಲ್ಲದರ ಜೊತೆಗೆ ಬಡ ರಾಜಕೀಯದಿಂದ ಹತಾಶರಾಗಿ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇರುವ ಮಗದೊಂದು ಬಣವು ಕೂಡ ಇದೆ. ಈ ಬಣಗಳಿಂದ ಬಿಜೆಪಿ ಸದ್ಯ ಹೈರಾಣಾಗಿದ್ದು ಕಾರ್ಯಕರ್ತರು ಸರಗಿ ಹೋಗಿದ್ದಾರೆ. BY ವಿಜೇಂದ್ರ ವರ್ಸಸ್ ರೆಬಲ್ಸ್. ನೋಡಿ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ಅಸಮಾಧಾನ ಜೋರಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗೆ ಇಳಿಸಬೇಕು ಅನ್ನುವ ಬೇಡಿಕೆ ಕೂಡ ಇದೆ. ಕೆಲ ದಿನಗಳ ಹಿಂದೆಯಷ್ಟೇ ಮಾಜಿ CM DV ಸದಾನಂದ ಗೌಡರದ್ದು ಎನ್ನಲಾಗಿರುವಂತಹ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದ್ದು ಬಿಜೆಪಿಯಲ್ಲಿ ಏನ್ ನಡೀತಿದೆ ಅನ್ನುವಂತಹ ಪರಿಸ್ಥಿತಿಗೆ ಈ ಆಡಿಯೋ ಕೈಗನ್ನಡಿಯಾಗಿದೆ. ಇನ್ನು ವಿಜೇಂದ್ರ ಅವರಿಗೆ ಹೈಕಮಾಂಡ್ ಕೇವಲ ನಾಯಕರ ಬೆಂಬಲ ಇದೆ. ಹಾಗಾಗಿ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿಸಿ ಮುಂದುವರಿಸುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಆದರೆ ಅವರನ್ನು ಒಪ್ಪದೇ ಇರುವ ತಂಡವು ಅಷ್ಟೇ ಬಲಿಷ್ಠವಾಗಿದೆ. DV ಸದಾನಂದ ಗೌಡ ವರ್ಸಸ್ SR ವಿಶ್ವನಾಥ್. ನೋಡು, ಮತ್ತೊಂದು ಕಡೆಯಲ್ಲಿ DV ಸದಾನಂದ ಗೌಡ್ ವರ್ಸಸ್ SR ವಿಶ್ವನಾಥ್ ನಡುವಿನ ಜಗಳವೂ ಕೂಡ ತಾರಕಕ್ಕೇರಿದೆ. ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರವಾಗಿ ಉಂಟಾದ ಈ ತಿಕ್ಕಾಟ ಇದೀಗ ಬೇರೆ ಇದ್ದ ಸ್ವರೂಪವನ್ನ ಪಡ್ಕೊಂಡಿದೆ. SR ವಿಶ್ವನಾಥ್ ವಿರುದ್ಧ DV ಸದಾನಂದ ಗೌಡ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದು ಕೆಲವೊಂದು ಗಂಭೀರ ಸ್ವರೂಪದ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ವಿಶ್ವನಾಥ್ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸದಾನಂದ ಗೌಡರಿಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಈ ನಡುವೆ ಇಬ್ಬರ ನಡುವಿನ ಗಲಾಟೆಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ವಿಪಕ್ಷ ನಾಯಕ R ಅಶೋಕ್ ಅವರು ನಡೆಸಿದ್ದಾರೆ. ಇತ್ತ Dr. K ಸುಧಾಕರ್ ವರ್ಸಸ್ SR ವಿಶ್ವನಾಥ್. ಮತ್ತೊಂದು ಕಡೆಯಲ್ಲಿ SR ವಿಶ್ವನಾಥ್ ಮತ್ತು Dr. K ಸುಧಾಕರ್ ನಡುವಿನ ಗಲಾಟೆ ಜೋರಾಗಿದೆ. ಇಬ್ಬರು ಬಹಿರಂಗವಾಗಿ ಸವಾಲು ಪ್ರತಿ ಸವಾಲು ಹಾಕಿದ್ದಾರೆ. ಯಲಹಂಕದಲ್ಲಿ ಸ್ಪರ್ಧೆ ಮಾಡುವ ಎಚ್ಚರಿಕೆಯನ್ನ ಸುಧಾಕರ್ ನೀಡಿದ್ರೆ, ಸುಧಾಕರ್ ಮುಂದಿನ ಚುನಾವಣೆಯಲ್ಲಿ ಶಾಸಕರಾಗಿ ಸ್ಪರ್ಧೆ ಮಾಡ್ತಾರೋ ಅಥವಾ ಸಂಸದರಾಗಿ ಸ್ಪರ್ಧೆ ಮಾಡ್ತಾರೋ ಅನ್ನುವಂತಹ ಸವಾಲನ್ನ ವಿಶ್ವನಾಥ್ ಎಸೆದಿದ್ದಾರೆ. ಹೀಗಾಗಿ ಗಲಾಟೆಯೂ ಕೂಡ ತಾರಕಕ್ಕೆ ಏಳಿದೆ. ಇನ್ನು ಯತ್ನಾಳ್ ಉಚ್ಚಾಟನೆಗೊಂಡು ಮುಗಿಯದ ಗೋಳು. ಇದೆಲ್ಲ ಒಂದು ಕಡೆ ಆದ್ರೆ ಬಿಜೆಪಿಯಲ್ಲಿ ಶಾಸಕರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಆದ್ರೆ ಅವರು ಉಚ್ಚಾಟನೆಗೊಂಡರೂ ಕೂಡ ವಿಜೇಂದ್ರ ಮತ್ತು ಅವರ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಅವರ ಮಾತುಗಳಿಗೆ ಬಿಜೆಪಿ ರೆಬಲ್ ಟೀಮ್ ಪರೋಕ್ಷವಾಗಿ ಬೆಂಬಲವನ್ನ ನೀಡುತ್ತಿದೆ. ಹೀಗಾಗಿ ಇದೊಂದು ರೀತಿಯಲ್ಲಿ ಪಕ್ಷಕ್ಕೆ ನಿತ್ಯ ಇರುಸು ಮುರುಸನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಇದೆಲ್ಲದಕ್ಕೂ ಹೈಕಮಾಂಡ್ ಏನ್ ಹೇಳುತ್ತೆ, ಹೈಕಮಾಂಡ್ನ ನಡೆ ಏನು ಅಂತ ನೋಡೋದಾದ್ರೆ, ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ಮಾತ್ರ ನಿಂತ ನೀರಾಗಿದೆ. ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಚುನಾವಣೆಗೆ ಇನ್ನೇನು 2 ವರ್ಷಗಳಷ್ಟೇ ಬಾಕಿ ಇದೆ. ಹೀಗಿರುವಾಗ ಹೈಕಮಾಂಡ್ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ. ಗೊಂದಲ ಬಗೆಹರಿಸುವ ಪ್ರಯತ್ನವನ್ನ ಅವರು ನಡೆಸ್ತಾ ಇಲ್ಲ. ಸಂಘದ ನಾಯಕರು ಕೆಲವೊಂದು ಸೂಚನೆಗಳನ್ನ ನೀಡಿದ್ರು ಅದ್ಯಾವುದು ಪಾಲನೆ ಆಗ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಒಡೆದ ಮನೆಯಾಗಿದೆ. ಇದನ್ನ ಸರಿಪಡಿಸುವ ಕೆಲಸ ಯಾವತ್ತೋ ಆಗುತ್ತೋ ಏನೋ ಅನ್ನುವಂಥ ನಿರೀಕ್ಷೆಯೂ ಕೂಡ ಕಾರ್ಯಕರ್ತರಲ್ಲಿ ಇರುವಂಥದ್ದು. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.